ಏನು ಇನ್ನೂ ಟಿ ವಿ ನೋಡ್ಕೊಂಡು ನಿಂತಿದ್ಯಾ? ಬೀಗರು ಬರೋ ಟೈಮ್ ಆಯಿತು. ಆಯಿತು. ಎಲ್ಲಿದ್ದೀರಾ? ಸ್ವಲ್ಪ ಮುಂದೆ ಬಂದರಾಯ್ತು. ಹಾಂ ಬಂದೆ. ಆನಂದ್, ರೆಡಿ ಅದೇನೋ? ಬಂದೆ. Yeah, sure. Don't worry, I'll get it done. ಈ ಬ್ರಾಸ್ಲೆಟ್ ಇಲ್ಲೋ? Pitama. Don't worry, ಹಾಲ್ I'll talk to them, but give me some time. Yeah, fine. ಸರ್ ಬಂದ್ರಾ? ಸರ್ ಸ್ವಲ್ಪ ಮುಂದೆ ಪಾರ್ಕ್ ಮಾಡಿ. ನಾನು ಹೇಳಿದ ರೂಟಲ್ಲಿ ಬಂದ್ರಾ? ಹೌದು. ನಮಸ್ತೆ ಅಮ್ಮ. ಸಾರಿ, ನಮ್ಮ ಮನೆ ರಿನೋವೇಟ್ ಆಗ್ತಾ ಇದೆ. ಸೊ ನೀವು ಅಲ್ಲಿ ಬಂದಾಗ ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇ ಇಲ್ಲಿ ಬಂದ್ವಿ. ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಅಯ್ಯೋ ಅದೇನು ತೊಂದರೆ ಇಲ್ಲ ಬಿಡಿ. ಆಗಿನ ಕಾಲದಿಂದಲೂ ಹುಡುಗಿ ಮನೆಗೆ ಹುಡುಗನ ಕಡೆಯವ್ರು ಬರೋದು ಕಾಮನ್. ನಮ್ಮ ಹುಡುಗ ತುಂಬ ಲಕ್ಕಿ. ಹುಡುಗನ ಮನೆಗೆ ಹುಡುಗಿ ಕಡೆಯವರೇ ಹುಡ್ಕೊಂಡು ಬಂದಿದ್ದಾರೆ. 21ನೇ ಶತಮಾನದಲ್ಲಿ ಇದನ್ನೆಲ್ಲ ಫಾಲೋ ಮಾಡಬೇಕಾಗಿಲ್ಲ ಬಿಡಿ. ಎಲ್ಲಿ ಆನಂದ್ ಕಾಣಿಸ್ತಾನೆ ಇಲ್ಲ? ಇನ್ನೂ ರೆಡಿ ಆಗ್ತಾ ಇದ್ದಾನಾ? ಆಫೀಸಿಂದ ಫೋನ್ ಬಂತು, ಮೇಲ್ಗಡೆ ಮಾತಾಡ್ತಾ ಇದ್ದಾನೆ. ಕರಿತೀನಿ ರೀ. ಇರಲಿ, ಪರವಾಗಿಲ್ಲ ಆಂಟಿ, ನಾನು ಹೋಗಿ ಕರಿತೀನಿ ಬಿಡಿ. Don't worry, I'll talk to them, but give me some time. Yeah, fine, bye. ಹೇ, ಇವಳನ್ನೆಲ್ಲೋ ನೋಡ್ದಂಗಿದೆಯಲ್ಲ. ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆಯಲ್ಲ, ವೆರಿ ನೋನ್ ಫೇಸ್ ಥರ ಇದೆ. ಇವಾಗೇನು ಪ್ರಾಜೆಕ್ಟ್ನ ಪ್ರಿಂಟೌಟ್ ತೊಗೊಂಡು ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕು ಅಷ್ಟೇ ತಾನೇ? ಅಷ್ಟೇ ಮಗ, ಅಷ್ಟೇ. ನಮ್ಮ ಜನ ಏನು ಲೆಕ್ಕಾಚಾರದಲ್ಲಿರ್ತಾರೋ, ಭಿಕ್ಷೆ ಕೊಡಬೇಕಾದ್ರೂ ಇಷ್ಟೇ ಕೊಡಬೇಕು ಅನ್ನೋ ಕ್ಯಾಲ್ಕುಲೇಷನ್ಸಲ್ಲಿರ್ತಾರೆ. ಲೋ ಮಗ, ತಪ್ಪು ತಿಳ್ಕೊಂಡೆ ಕಣೋ. ಅವಳು ಪ್ಲೇಟಲ್ಲಿ 50 ರೂಪಾಯಿ ಹಾಕ್ಬಿಟ್ಟು ಕಾಯಿನ್ಸ್ನ ತಗೊತಿದ್ಲು. ಈ ಬಿಸಿಲಲ್ಲಿ ಆ ಮಗುನ ಇಟ್ಕೊಂಡು ಭಿಕ್ಷೆ ಬೇಡ್ತಿದ್ಯಲ್ಲ, ಏನಾದರೂ ಆ ಮಗು ಆ ಕಾಯಿನ ನುಂಗ್ಬಿಟ್ರೆ ಏನು ಮಾಡ್ತೀಯಾ? ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಮದುವೆ ಆದರೆ ಇಂಥ ಹುಡುಗಿನ ಮದುವೆ ಆಗಬೇಕು. ಪ್ರತಿ ಸಲ ನಾನು ಅವಳ ಬಗ್ಗೆ ಗೊತ್ತಿಲ್ಲದೆ ಜಜ್ಮೆಂಟ್ ಪಾಸ್ ಮಾಡಿದಾಗ ಶಿ ಹ್ಯಾಸ್ ಟು ಪ್ರೂವ್ ಮಿ ರಾಂಗ್. ನೀವು ತುಂಬ ಕಡಿಮೆ ಮಾತಾಡ್ತೀರಲ್ಲ? ಹೌದು, ಹೊಸಬ್ರ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದೇನು ಬೇಡ, ಜನರಲ್ ಟಾಪಿಕೇ ಮಾತಾಡೋಣ. ನಿಮಗೆ ಏನು ಕಂಫರ್ಟ್ ಹೇಳಿ? ಐ ಗೆಸ್ ಮೂವೀಸ್ ಆದರೆ ಯೂನಿವರ್ಸಲ್ ಆಗಿರುತ್ತೆ. ಮೂವೀಸ್ ಬಗ್ಗೆ ಮಾತಾಡೋಣ. ನೀವು ರೀಸೆಂಟಾಗಿ ಯಾವ ಮೂವಿ ನೋಡಿದ್ರಿ? ರೀಸೆಂಟಾಗಿ ನಾನು ಪವನ್ ಕುಮಾರ್ಸ್ ಧೂಮಂ ಸಿನಿಮಾ ನೋಡಿದೆ. ಎಷ್ಟೊತ್ತು ಬಾ, ಟೈಮ್ ಆಯ್ತು, ಬೇಗ. ಇವ್ರನ್ನೆಲ್ಲ ನಂಬ್ಕೊಂಡು ಹೆಂಗೋ ಬರ್ತೀಯ? ನಿನ್ನ ಫ್ರೆಂಡ್ ಬರ್ತಾನೆ
ಮೂವಿ ಮೆಸೇಜ್ ಓರಿಯೆಂಟೆಡ್ ಆದರೂ ಟ್ವಿಸ್ಟ್ ಎಲ್ಲ ಚೆನ್ನಾಗಿತ್ತು. ನಿಂಗೆ ಹೇಗನ್ನಿಸ್ತು? ದಿಸ್ ವಾಸ್ ದ ವರ್ಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್. ಅವ್ನು ಯಾರೋ ಪಕ್ಕದಲ್ಲಿ ಕೂತಿರೋನು ಪ್ರತಿ ಸೀನು ಅವ್ನ ಫ್ರೆಂಡ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಪ್ರತಿ ಸೀನ್ಗೂ ಸ್ಪಾಯ್ಲರ್ ಕೊಡ್ತಾನೇ ಇದ್ದ. ಫ್ಯೂಚರಲ್ಲಿ ಇಂಥ ಲೈಫ್ ಪಾರ್ಟ್ನರ್ ಸಿಗಬಾರ್ದು. ಸಿಕ್ಕಿದ್ರೂ ಅವನ ಜೊತೆ ಮೂವಿಗಂತೂ ಹೋಗಲೇಬಾರ್ದು. ನಿಮ್ಗೆ ಹೇಳೋದೇ ಮರ್ತೆ, ಆ್ಯಕ್ಚುಲಿ ನಾನು ಈ ಕಡೆ ವೆರಿ ಆಫನ್ ಬರ್ತೀನಿ. ಆಪೋಸಿಟ್ ಬಿಲ್ಡಿಂಗಲ್ಲೇ ನಮ್ಮ ಫ್ರೆಂಡ್ ಮನೆ ಇರೋದು. ಅವಳು ರೀಸೆಂಟಾಗಿ ವರ್ಕ್ ಪರ್ಪಸ್ ಮೇಲೆ ಮುಂಬೈಗೆ ಹೋಗಿದ್ದಾಳೆ. ಇನ್ನೊಂದು ಫ್ಯೂ ಮಂತ್ಸಲ್ಲಿ ರಿಟರ್ನ್ ಬರ್ತಾಳೆ. ಬೈ ಚಾನ್ಸ್ ನಿಮ್ಗೇನಾದರೂ ಗೊತ್ತಾ? ಓ ಹೌದಾ? ಇಲ್ಲಿ ನನಗೆ ಯಾರೂ ಅಷ್ಟೊಂದು ಪರಿಚಯ ಇಲ್ಲ. ನಾನು ರೊಟೇಷ್ನಲ್ ಶಿಫ್ಟಲ್ಲಿ ಕೆಲಸ ಮಾಡೋದ್ರಿಂದ ಮನೆ ಹತ್ರ ಯಾರೂ ಅಷ್ಟೊಂದು ಗೊತ್ತಿಲ್ಲ. ಇನ್ನೇನು ಎಲ್ಲ ಆದಂಗೆ ಆಯ್ತಲ್ಲ. ಬರೋ ಆಗಸ್ಟಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡ್ಬಿಡೋಣ. ಹಾಂ, ನಮ್ಮ ಪುರೋಹಿತನ ಕೇಳಿ ಒಂದೊಳ್ಳೆ ಡೇಟ್ ಫಿಕ್ಸ್ ಮಾಡಿ ಆಗಸ್ಟಲ್ಲಿ ಫಿಕ್ಸ್ ಮಾಡಿಬಿಡೋಣ. ಮಳೆ ಶುರು ಆಗೋ ಥರ ಇದೆ. ಅವ್ರ ಮಾತಂತೂ ನಿಲ್ಲಲ್ಲ. ಬನ್ನಿ ನಾವೇ ಹೋಗೋಣ. ಹುಡುಗ ಹುಡುಗಿ ಮದುವೆ ಅನ್ನೋ ರೀಸನ್ಗೆ ಫಸ್ಟ್ ಟೈಮ್ ಒಬ್ಬರನ್ನ ಇನ್ನೊಬ್ಬರು ಮೀಟ್ ಆಗ್ತಾರೆ. ಬಟ್ ಡೆಸ್ಟಿನಿ ಅನ್ನೋದು ಅವ್ರನ್ನ ಸರ್ಟೆನ್ ಸಿಚುವೇಷನಲ್ಲಿ ಇದಕ್ಕೂ ಮೊದಲೇ ಭೇಟಿ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಬಟ್ ಅದು ಅವರಿಗೇ ಗೊತ್ತಿರಲ್ಲ. ದಟ್ ಈಸ್ ದ ರೀಸನ್ ದೇ ಸೇ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಬಟ್ ಅರೇಂಜ್ಡ್ ಆನ್ ಅರ್ತ್ ಅಂತ.